2025ರ ಏಪ್ರಿಲ್ 22 ಪಹಲ್ಗಾಮ್. ಅರವಿಂದ್ ನಾಯಕ್ ತನ್ನ 7 ವರ್ಷದ ಮಗಳು ಐರಾ ಜೊತೆಗೆ ಬಹುವರ್ಷಗಳ ಕನಸು ಎಣಿಸಿ ಹಿಮಚ್ಛಾದಿತ ಕಣಿವೆಗಳನ್ನು ನೋಡಲು ಬಂದಿದ್ದ. ಅವನು ಒಂದು ಮಾಧ್ಯಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಾಧಾರಣ ಹಿನ್ನೆಲೆಯಿಂದ ಬಂದ ವ್ಯಕ್ತಿ. ಐರಾ ಮೊದಲ ಬಾರಿಗೆ ಹಿಮವನ್ನು ನೋಡಿದ ಆನಂದದಲ್ಲಿ ಹಾರಾಡುತ್ತಿದ್ದಳು. ಅದೇ ಸಮಯದಲ್ಲಿ ಅಲ್ಲಿಂದ ಕೇವಲ 500 ಮೀಟರ್ ದೂರದಲ್ಲಿದ್ದ ವಾಹನಗಳ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದರು. ಗುಂಡುಗಳ ಗರ್ಜನೆಯ ನಡುವೆ ಐರಾ ಬಿದ್ದಳು. ಅರವಿಂದ್ ಅವಳನ್ನು ತನ್ನ ಮೈಮೇಲೆ ಹೊತ್ತಿಕೊಂಡು ಕಲ್ಲಿನ ಹಿಂದೆ ಮರೆಯಾದ. ಅವನು ಕಣ್ಣೀರಲ್ಲೇ ತಾನು ಇಲ್ಲದಿದ್ದರೂ ಅವಳ ಬದುಕು ಹೋಗಬಾರದೆಂದು ಮಗಳ ಕಿವಿಯಲ್ಲಿ 4 ಪದಗಳು ಹೇಳಿದರು. ನೀನು ಬಾಳಬೇಕು. ದೇಶಕ್ಕೆ ಬೇಕು. ಬಂದ ಭಯೋತ್ಪಾದಕರು ಅರವಿಂದನ ಧರ್ಮ ಕೇಳಿ ತಾನು ಹಿಂದೂ ಎಂದು ಹೇಳಿದ ಕೂಡಲೇ ಹಣೆಗೆ ಗುರಿಮಾಡಿ ಗುಂಡನ್ನು ಹಾರಿಸಿದ. ಆ ಕ್ಷಣದಲ್ಲಿ ಅರವಿಂದ್ ಪ್ರಾಣಪಕ್ಷಿ ಹಾರಿ ಪ್ರಾಣ ಬಿಟ್ಟ. ಆದರೆ ಐರಾ ಬದುಕಿದ್ದುದು ಅಲೀನಾ ಎಂಬ ಸ್ಥಳೀಯ ಹುಡುಗಿಯ ಧೈರ್ಯದಿಂದ. ಭಯೋತ್ಪಾದಕರನ್ನು ನೋಡಿ ಬೆದರುವ ಬದಲು ಆಕೆ ಅವಳನ್ನು ತನ್ನ ಮನೆಯ ಹಿಂಭಾಗದ ಗುಹೆಗೆ ಕರೆದೊಯ್ದಳು. ಸಾವಿನ ನೆರಳನ್ನು ತಪ್ಪಿಸಿದಳು. ನಂತರ ಸೇನೆ ಮೇಜರ್ ಸಂಜೀವ್ ಅವರು ಎಲ್ಲರನ್ನೂ ರಕ್ಷಿಸಿ ಕೇಸನ್ನು ಕೈಗೆತ್ತಿಕೊಂಡರು. ಅರವಿಂದ್ ಅವರ ಶವವನ್ನು ಪತ್ತೆ ಹಚ್ಚಿದಾಗ ಅವರ ಮೊಬೈಲ್ನಲ್ಲಿ ಕೊನೆಯ ಸೆಲ್ಫಿಯೊಂದಿಗೆ ಒಂದು ವಿಡಿಯೋ ಪತ್ತೆವಾಯಿತು. ನನ್ನ ಮಗು ಬದುಕಿದ್ರೆ ಸಾಕು. ನಾನಿಲ್ಲದಿದ್ದರೂ ಈ ಮಣ್ಣಿಗೆ ಅವಳು ಸೇವೆ ಮಾಡಲಿ ಎಂದು ಹೇಳಿದ್ದ. 11 ವರುಷದ ನಂತರ ಇಂದು ಐರಾ 18 ವರ್ಷದ ಯುವತಿ. ಆಕೆಯ ತಂದೆಯ ಕನಸು ನನಸಾಗಿಸಲು ಭಾರತೀಯ ಸೇನೆಗೆ ಸೇರುವ ತರಬೇತಿಯಲ್ಲಿ ತೊಡಗಿದ್ದಾಳೆ. ಪಹಲ್ಗಾನ್ನ ಅಲಿಯಾಳಿಗೆ ಪತ್ರ ಬರೆಯುತ್ತಾಳೆ. ಅದರಲ್ಲಿ ಅವಳು ತನ್ನ ಮನಸ್ಸಿನ ಮಾತನ್ನು ಬರೆದಿರುತ್ತಾಳೆ. ಆ ಮಾತು ಎಲ್ಲ ಹೆಣ್ಣು ಮಕ್ಕಳಿಗೂ ಸ್ಫೂರ್ತಿ. ಅದೇನೆಂದರೆ, ನಾನಿನ್ನೂ ಬಾಳುತ್ತಿರುವೆನು ಅಂದರೆ ಅದು ನಿನಗೆ, ನನ್ನ ತಾತ್ವಿಕ ಅಪ್ಪನಿಗೆ, ಈ ಮಣ್ಣಿಗೆ. ನಾನು ನೀಲಿ ಯೂನಿಫಾರ್ಮ್ ಧರಿಸಿದ ದಿನ ಅವರು ನೋಡಲು ಸಾಧ್ಯವಾಗಲಿಲ್ಲ, ಆದರೆ ದೇಶ ನೋಡಲಿದೆ. ಮುಂದಿನ ದಿನದಲ್ಲಿ ಐರಾ ಭಾರತೀಯ ವಾಯುಸೇನೆಯಲ್ಲಿ ಅದ್ಭುತವಾಗಿ ಸೇವೆ ಸಲ್ಲಿಸುತ್ತಾಳೆ. ಮೊನ್ನೆ ನಡೆದ ಪೈಶಾಚಿಕ ಹಲ್ಲೆಯಲ್ಲಿ ಮಡಿದ ಎಲ್ಲರಿಗೂ ಶ್ರದ್ಧಾಂಜಲಿ ಸಲ್ಲಿಸುತ್ತಾ ಈ ಸ್ಫೂರ್ತಿದಾಯಕ ಕಥೆಯನ್ನು ಮುಗಿಸುತ್ತೇವೆ. ಧನ್ಯವಾದಗಳು.